ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗಿನ ಟಿಫಿನ್ಗೆ ಮಾಡ್ಕೋಬೋದು ಅಥವಾ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಮಕ್ಕಳು ಸ್ಕೂಲು ಕಾಲೇಜ್ ಈ ಥರ ಬಂದಾಗ ಇದನ್ನು ಮಾಡಿಕೊಡ್ಬೋದು. ಮತ್ತು ಬೆಳಗ್ಗೆ ತಿನ್ನೋದಕ್ಕೂ ತುಂಬಾ ಹೆಲ್ದಿಯಾಗಿರುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳೋರ್ಗಂತೂ ಇದು ಇನ್ನೂ ಸೂಪರಾಗಿರುತ್ತೆ. ಅಲ್ಲಿ ಡಯಟ್ ಫುಡ್ ಮಾಡ್ಕೋಬೋದು. ಬನ್ನಿ ಇದನ್ನ ಹೇಗೆ ಮಾಡೋಂತ ನೋಡೋಣ. ನೋಡಿ, ಮೊದಲಿಗೆ ನಾನು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1 ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊತಿದ್ದೀನಿ. ನೋಡಿ, ಜೋಳದ ಹಿಟ್ಟನ್ನ ಕ್ಲೀನಾಗಿ ಜಲ್ಡಿ ಮಾಡಿ ತೊಗೊಂಡಿದ್ದೀನಿ. ಸಾಣಿಸಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ 1 ಕಪ್ಪು. ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ 4 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ. ಅದಾದ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ಅಥವಾ 4 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ನೀವು ಚಿರೋಟಿ ರವೆನಾರು ಹಾಕ್ಕೋಬೋದು, ಅಕ್ಕಿ ಹಿಟ್ಟಾರ ಹಾಕ್ಕೋಬೋದು. ನಿಮ್ಮ ಕಡೆ ಯಾವುದು ಅನುಕೂಲ ಇರ್ತೋ ಅದನ್ನ ನೋಡಿಕೊಂಡು ಮನೆಗಿದ್ದು ಹಾಕ್ಕೋಬೋದು. ನೋಡಿ, ಇವಾಗ ಅದಾದ ನಂತರ ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಜೀರಿಗೆನೂ ಡೈಜೆಷನ್ಗೆ ತುಂಬ ಒಳ್ಳೆಯದು, ಹಾಕ್ಕೋಬೋದು. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಹಿಟ್ಟು ಎಷ್ಟು ತೊಗೊಂಡಿದ್ರೆ ಅದನ್ನು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಅದಾದ ನಂತರ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಪೇಸ್ಟ್ ಬೇಡ ಅಂದರೆ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು. ಅದಾದರೂ ಚೆನ್ನಾಗಿರುತ್ತೆ, ಇದಾದರೂ ಚೆನ್ನಾಗಿರುತ್ತೆ. ನಿಮಗೆ ಅದು ಇಷ್ಟ ಆಗುತ್ತೆ ಹಾಕ್ಕೋಬೋದು. ನೋಡಿ, ಇದನ್ನೆಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ವಿಡಿಯೋನ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ತೋರಿಸಿದ್ದೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಅದಾದ ನಂತರ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ ಪೇಸ್ಟ್ನ ಅಥವಾ ತುರ್ಕೊಂಡು ತೊಗೋಬೋದು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಇದ್ದರೆ 1 ತೊಗೊಳ್ಳಿ, ಸಣ್ಣವಿದ್ದರೆ 2 ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಇವಾಗಲೇ ನೀರು ಹಾಕ್ಕೋಬೇಡಿ, ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಜೀರಿಗೆ ಇವನ್ನೆಲ್ಲ ಹಾಕಿರ್ತೀವಲ್ವ, ಈರುಳ್ಳಿ, ಕೊತ್ತಂಬರಿ, ಅದನ್ನೆಲ್ಲ ಶುಂಠಿ ಅದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಪೂನಲ್ಲಾದರೆ ಮಿಕ್ಸ್ ಮಾಡ್ಕೋಬೋದು, ನೀವು ಕೈಯಲ್ಲಾದರೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನಮಗೆ ಜಾಸ್ತಿ ಹಾಕ್ಕೊಂಬಿಟ್ರೆ ಜಾಸ್ತಿ ಆಗಿಬಿಡ್ತದೆ, ಅದಕ್ಕೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಇವಾಗ ನೋಡಿ, 1 ಗ್ಲಾಸ್ ಪೂರ್ತಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಆದಷ್ಟು ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇವಾಗೆಲ್ಲ ನೀಟಾಗಿ ಇದನ್ನ ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಮಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ತೀರಾ ಗಟ್ಟಿಯಾಗಿ ನೀರು ಇರಬಾರ್ದು. ಇದು ನೀರು ದೋಸೆ ಅಲ್ವ, ಅದಕ್ಕೆ ಸ್ವಲ್ಪ ಹಿಟ್ಟು ನೀರು ಥರ ಇರಬೇಕಂತ ಜಾಸ್ತಿನ ಹಾಕ್ಕೋಬಾರ್ದು. ತೀರಾ ನೀರು ಅದನ್ನು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಇದನ್ನೆಲ್ಲ ಮತ್ತೊಂದಿಷ್ಟು ನೀರು ಹಾಕ್ಕೊಂಡಿದ್ದೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನೀರು ಉಳ್ಕೊಂಡಿದೆ ಅಲ್ವ, ಇದು ಕೂಡ ನೀರನ್ನ ನಾನು ಆಮೇಲೆ ಹಾಕ್ಕೊತೀನಿ. ಇದಕ್ಕೆ ಇಷ್ಟು ಹಿಟ್ಟಿಗೆ 2 ಗ್ಲಾಸಷ್ಟು ನೀರು ಆಗಿದೆ. ಇವಾಗ ನೋಡಿ, ಇದನ್ನ ಈ ಥರ ನೋಡಿ, ಇದು ಈ ಸೈಜ್ ಈ ಥರ ಆಗಿ ನೀರಾಗಿ ಬರಬೇಕು. ನೋಡಿ, ಇಷ್ಟಾದರೆ ಇಷ್ಟು ಅದಕ್ಕಿದ್ರೆ ಸಾಕು ಇದು. ನೋಡಿ, ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದನ್ನ ನೆನೆಕ್ಕೆ ಇಟ್ಟು ಬಿಟ್ಬಿಡೋಣ. ಇದು ಸ್ವಲ್ಪ ಹೊತ್ತು ನೆನೆಯಲಿ. ಇದು ನೆನೆ ಅಷ್ಟೊತ್ತಿಗೆ ಇದ್ರ ಜೊತೆ ನಾವು ಚಟ್ನಿನ ಮಾಡ್ಕೊಳೋಣ. ನೋಡಿ, ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಆದರೆ ಸಾಕು, ಜಾಸ್ತಿ ಎಣ್ಣೆ ಬೇಡ. ಇವಾಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 5-6. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಜೀರಿಗೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡಿರ್ತೀವಲ್ವ, ಅದು ಎಣ್ಣೆಲಿ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಎಣ್ಣೆಗೆ ಫ್ರೈ ಆಗಲಿ. ಬೆಳ್ಳುಳ್ಳಿ ಎಣ್ಣೆಲಿ ಫ್ರೈ ಆಗಿಂದ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಮೀಡಿಯಮ್ ಸಣ್ಣ ಸೈಜ್ ಇದ್ದರೆ 1 ಈರುಳ್ಳಿ, ಅದು ದೊಡ್ಡದಿದ್ರೆ ಅರ್ಧ ಈರುಳ್ಳಿ ಆದರೆ ಸಾಕು. ಇದನ್ನು ಕೂಡ ಸ್ವಲ್ಪ ಎಣ್ಣೆಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹುರಿದ್ರೆ ಚೆನ್ನಾಗಿರುತ್ತೆ. ಇದು ಈರುಳ್ಳಿದೆಲ್ಲ ಸ್ಮೆಲ್ ಹೋಲಿದು. ಅದಾದ ನಂತರ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ.
ಉದ್ದಿನ ಬೇಳೆರ ಹಾಕ್ಕೊಬೋದು, ಉದ್ದಿನ ಕಾಳು ಇರ್ತಲ್ವ ಅದನ್ನಾದ್ರೂ ಹಾಕ್ಕೊಬೋದು. ನಾನು ಇದಕ್ಕೆ ಇಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರ ಇದನ್ನ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನೋಡಿ, ನೀವು ಎಣ್ಣೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ನೋಡಿ, ನೀಟಾಗಿ ಕಲರ್ ಚೇಂಜ್ ಆಗಬೇಕು, ಆ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಸರಿಯಾಗಿ ಫ್ರೈ ಮಾಡ್ಕೊಳಿಕ್ಕಂದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟ್. ಅದಕ್ಕೆ ಆದಷ್ಟು ಉದ್ದಿನಬೇಳೆ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಟೊಮೊಟೊನ ಈ ಥರ ಉದ್ದುಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 4 ಅಥವಾ 3 ಟೊಮೊಟೊ ತೊಗೊಳ್ಳಿ. ನಿಮ್ಗೆ ಎಷ್ಟು ಚಟ್ನಿ ಬೇಕೋ ಅದನ್ನು ನೋಡಿಕೊಂಡು ನೀವು ತೊಗೋಬೋದು. ನಾನು 3 ಟೊಮೊಟೊನ ಈ ಥರ ಉದ್ದುಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಇದನ್ನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಫಸ್ಟ್ ಟೊಮೊಟೊನೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನ ಫಸ್ಟ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೈಡಿಗೆ, ಅದನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಎಳೆದಾದಂಥ ಕಡ್ಡಿ ಇರ್ತಲ್ವ ಅದನ್ನು ಇದಕ್ಕೆ ಹಾಕ್ಕೊತಿದ್ದೀನಿ. ನೋಡಿ, ಎಳೆ ಕಡ್ಡಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಬೇಡ ಅಂದರೆ ಬರೀ ಎಲೆ ಮಾತ್ರನೇ ಹಾಕ್ಕೊಬೋದು. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಚಟ್ನಿಗೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹೀರ್ಕೊಂಡು ಬೇಗ ಕೂಡ ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಉಪ್ಪು ಹಾಕ್ಕೊಂಡಿದ್ರೆ ಅದೆಲ್ಲ ಹೀರ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಅಚ್ಚ ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಈ ಥರ ಇದು ಕೆಂಪು ಚಟ್ನಿ ಆದರೆ ಚೆನ್ನಾಗಿರುತ್ತೆ ಅಂತ ರೆಡ್ ಕಲರ್ ಇದ್ದರೆ ಅದಕ್ಕೆ ನಾನು ಇದಕ್ಕೆ ಅಚ್ಚ ಖಾರದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳುವಾಗ ಅದನ್ನ ಖಾರದ ಪೌಡ್ರ್ ಹಾಕ್ಕೊಂಡ್ರೆ ನಡೆಯುತ್ತೆ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಬಾಣಲೆಯಲ್ಲಿ ಹಾಕಿ ತೋರಿಸಿದ್ದೀನಿ. ನೋಡಿ, ಇವಾಗೆಲ್ಲನೂ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಎಲ್ಲ ನೀಟಾಗೆಲ್ಲ ತಗೊಂಡು. ಅದಾದ ನಂತರ ಅದೇ ಬಾಣಲೆಗೆ ನೋಡಿ ರುಬ್ಕೊಂಡಿದ್ದೀನಲ್ವ, ಇದನ್ನೆಲ್ಲ ನೀಟಾಗಿ ನೋಡಿ ಸಣ್ಣಗೆ ರುಬ್ಕೋಬೇಕು. ಈ ಥರ ನೈಸಿಗೆ ರುಬ್ಬಿದ್ರೇ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟು ನೋಡಿ. ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆಯಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಎಲ್ಲ ಚಟಪಟ ಅನ್ನಬೇಕು ಎಣ್ಣೆಯಲ್ಲಿ ನೀಟಾಗಿ ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿಯಾಗಿ ಚೆನ್ನಾಗಿರೋದಿಲ್ಲ. ನೋಡಿ, ಅದಾದ ನಂತರ ಇದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಉದ್ದಗಿರೋ ಅಂಥದ್ದನ್ನೇ ಕಟ್ ಮಾಡಿದ್ರೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎರಡನ್ನೂ ಕಟ್ ಮಾಡಿ ಹಾಕ್ಕೋಬೋದು. ಅದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ನೀಟಾಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮ ಬಾಣಲೆ ಸ್ವಲ್ಪ ಎಣ್ಣೆ ಸೈಡಿಗೆ ಹೋಗ್ಬಿಡುತ್ತೆ, ನಡಕ್ಕೆ ಅದು ಸ್ವಲ್ಪ ಎತ್ತರ ಇದೆ, ಹೀಗಾಗಿ ಎಣ್ಣೆ ಎಲ್ಲ ಸೈಡಿಗೆ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಸೈಡಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಅದಾದ ನಂತರ ಆವಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಚಟ್ನಿನ, ಟೊಮೊಟೊ ಚಟ್ನಿನ, ಅದನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಇದನ್ನ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅದರಲ್ಲೇ ಬೇರೆ ಬೌಲ್ಗೆ ನೀವು ಬೇರೆ ಸ್ಪೂನಲ್ಲೇ ಎಣ್ಣೆ ಒಗ್ಗರಣೆನ ಕೊಡ್ಬೋದು, ಇಲ್ಲ ಇದೇ ಪಾತ್ರೆಯಲ್ಲಿ ಕೂಡ ಕೊಡ್ಬೋದು. ನೋಡಿ, ಇವಾಗ ದೋಸೆಯನ್ನು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳೋಣ ಬನ್ನಿ. ನೋಡಿ, ದೋಸೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡೋಣ. ಫಸ್ಟ್ ದೋಸೆ ತವಕ್ಕೆ ಹಚ್ಕೊಂಡು ಹಾಕ್ಕೊಳೋಣ. ನೋಡಿ, ಈ ಥರ ನಿಧಾನಕ್ಕೆಲ್ಲನೂ ಇಷ್ಟು ಇಷ್ಟು ಲೈಟ್ ಇಷ್ಟು ನೀರಾಗಿದ್ದರೆ ಸಾಕು. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಿರ್ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಹೆಲ್ದಿಯಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಇದನ್ನ ಸ್ವಲ್ಪ ಹೊತ್ತು ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಇದರಲ್ಲೇ ತವಾದಲ್ಲೇ ಬಿಡಬೇಕು. ಮೇಲುಗಡೆಗೆ ಇನ್ನೂ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನ ಹಾಕ್ಕೊಂಡು ಇದನ್ನ ತಿರುಗಿಸಿ ಹಾಕ್ಕೋಬೇಕು. ನೋಡಿ, ಈ ಥರ ಇದನ್ನು ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಇಷ್ಟಪಡೋರು ಜಾಸ್ತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನೇ ಬೆನೆಸ್ಕೊಳ್ಳಿ ಜಾಸ್ತಿ, ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎರಡು ಸೈಡಿಗೂ ಎರಡು ಬದಿಗೂ ನಾನು ಚೆನ್ನಾಗಿ ನೀಟಾಗಿ ಈ ಥರ
ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಖಡಕ್ಕಾಗಿದೆ, ಚೆನ್ನಾಗಿದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಸೂಪರಾಗಿದೆ. ಇವಾಗ ಇದನ್ನು ಬೇರೆ ಒಂದು ಪ್ಲೇಟ್ಗೆ ತಗೊತೀನಿ. ಇನ್ನೊಂದು ಹಾಕಿದ್ದೀನಿ. ನೋಡಿ ನಿಮ್ಗೆ ದಪ್ಪ ಬೇಕಂದರೆ ದಪ್ಪನಾಗಿ ಹಾಕ್ಕೋಬೋದು, ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಹಾಕ್ಕೋಬೋದು. ನೋಡಿ ಇವಾಗ ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಇದನ್ನ ಸಾಫ್ಟಾಗಿ ಬೇಯಿಸ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಆವಾಗಲೇ ಹಸಿ ಇರುವಾಗಲೇ ಇದನ್ನ ತಿರುಗಿಸಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಅದರಲ್ಲಿ ಬಿಟ್ಟಿಂದಾಗ ಈ ಥರ ಕಲರ್ ಚೇಂಜ್ ಆಗಿಂದ ಅದನ್ನ ತಿರುಗಿಸಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಇದಕ್ಕೆ ಸೋಡಾ ಪುಡಿ ಅದು ಏನು ಹಾಕ್ಕೊಂಡಿಲ್ಲ. ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ, ಎಷ್ಟು ಸೂಪರಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಪೂನಲ್ಲಿನೂ ಬರ್ತಾಯಿಲ್ಲ, ಅಷ್ಟು ಸಾಫ್ಟಾಗಿ ಬಂದಿದೆ, ಚೆನ್ನಾಗಿದೆ. ನೋಡಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಬನ್ನಿ. ನೋಡಿ ಇದು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಂಡು ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಸಾಯಂಕಾಲ ಕೂಡ ಮಾಡ್ಕೊಬೋದು, ಅಥವಾ ಅಡುಗೆ ಮಾಡ್ಕೊಳೋದಕ್ಕೆ ಬೋರ್ ಆದಾಗ ಈ ಥರ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸೂಪರಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.